ಇದು ನಮ್ಮ ಅಮ್ಮನ ವರ್ಷಾಂತಿಕೋತ್ಸವ ನಡೀತಾ ಇದೆ. ಅವ್ರು ತೀರ್ಕೊಂಡು ಈಗ 11ನೇ ತಿಂಗಳ ನಡೀತಾ ಇದೆ. 11ನೇ ತಿಂಗಳಕ್ಕೆ ವರ್ಷಾಂತಿಕೋತ್ಸವ ಮಾಡ್ತಾರೆ. ಅದಕ್ಕಾಗಿ ಇಲ್ಲಿ ನಡೀತಾ ಇದೆ. ನಮ್ಮ ಅಣ್ಣ ಅದನ್ನು ಭಟ್ರು ಮಾಹಿತಿ ಕೊಡ್ತಾ ಇದ್ದಾರೆ. ಅದೇ ಪ್ರಕಾರ ಮಂತ್ರಗಳ ಪೂಜಾ ಪುನಸ್ಕಾರ ಎಲ್ಲ ನಡೀತಾ ಇದೆ. ಭಟ್ರು ಹೇಗೆ ಅವನಿಗೆ ಹೇಳ್ಕೊಡ್ತಾ ಇದ್ದಾರೆ ಹಾಗೆ ಅವರು ಮಾಡ್ತಾ ಇದ್ದಾರೆ ಪೂಜೆ. ಇದು ನಮ್ಮಮ್ಮನ ಚಿತ್ರ. ಅವರು ನನಗೂ ಏನೋ ಹೇಳ್ತಾ ಇದ್ದಾರೆ, ಅಂದರೆ ಆಹಾರ ಎಲ್ಲ ಏನೇನು ತಯಾರಾಗದೆ ಅದಷ್ಟು ನಿಮ್ಮ ಅಮ್ಮನಿಗೆ ತಗೊಬಾ ಅಂತ ಈ ವಾಟಿಯಲ್ಲಿ. ನಾನು ಅದನ್ನು ತಗೊಳ್ಲಿಕ್ಕೆ ಹೋಗ್ತಾ ಇದ್ದೇನೆ. ಎಲ್ಲ ಏನೇನು ನಾವು ಊಟ ತಿಂಡಿ ಮಾಡಿದ್ದೇವೆ ಅದನ್ನು. ಇದು ನಮ್ಮ ಅಮ್ಮನ ಚಿತ್ರ. ये बरसी का कार्यक्रम चल रहा है. आज मेरी माँ को गुजरे हुए 11 महीने हो गए. 11 महीने में बरसी मनाई जाती है, घर में शांति की जाती है ताकि वो सब वैकुंठ में आराम से पहुंच जाएं. उनको जौन सा लोक मिलना है, नया जन्म मिलना है तो अच्छा जन्म मिले, स्वर्गलोक मिलना है स्वर्गलोक मिले, मुक्ति मिल जाए, ऐसा सब प्रार्थना की जाती है. उनके लिए ही खाली प्रार्थना नहीं की जाती, हमारे पूर्वजों सभी के लिए, माता पिता दादा दादी नाना नानी सबके लिए ये पूजा की जाती है. पर विशेष पर्व यह मेरी माँ के लिए ही मनाया जा रहा है, उनकी आत्मा की शांति के लिए. ಇದು ನಮ್ಮ ಅಡುಗೆ ಸಾಲದಲ್ಲಿಂದ ತಯಾರಿ ಮಾಡ್ತಾ ಇದ್ದಾರೆ. ಇಲ್ಲೇ ನಮಗೆಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ. ನೀಲ್ಕಂಠ ಅಂದರೆ ನಮ್ಮ ತಮ್ಮನ ಹೆಂಡತಿ. ಜ್ಯೂಸ್ ಶರ್ಬತ್ತೆಲ್ಲ ತಯಾರು ಮಾಡ್ತಾ ಇದೆ. ಅವಳು ಕೆಲಸದಲ್ಲಿ ಎಕ್ಸ್ಪರ್ಟ್ ಇದ್ದಾಳೆ, ಭಾಳ ಒಳ್ಳೆ ಹುಡುಗಿ. ಇದು ನಾನು ಭಟ್ರು ಹೇಳಿದ ಹಾಗೆ ಏನೋ ಮಂತ್ರೋಚ್ಚಾರದಿಂದ ಆಗ್ತಾ ಇದ್ದೇನೆ. ಮತ್ತು ನಮ್ಮ ಅಮ್ಮ ಮತ್ತು ಪೂರ್ವಜರ ಆಶೀರ್ವಾದ ತಗೊಳ್ತಾ ಇದ್ದೇನೆ. ಹೀಗೆ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ. ಭಟ್ರು ಈಗ ಪಾದ ಪೂಜೆ ಮಾಡಿಸ್ತಾರೆ. ನಮ್ಮ ಅಮ್ಮನ ಜಾಗದಲ್ಲಿ ನಿಂತ್ಕೊಂಡು ಯಾರು ವೈಕುಂಠ ಸಮಾರಂಭದಲ್ಲಿ ನಮಗೆ ಸಹಾಯ ಮಾಡಿದರು. ಇದು ನಮ್ಮ ತಮ್ಮ ಮತ್ತು ತಮ್ಮನ ಹೆಂಡತಿ. ಅವರಿಂದ ಪಾದ ಪೂಜೆ ಮಾಡ್ತಾರೆ. ಯಾಕಂದರೆ ಅವರು ನಮ್ಮ ಹಿಂದೆ ಗುರು ಹಿರಿಯರ ಸ್ಥಾನದಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ. ಅವ್ರ ಜಾಗದಲ್ಲಿ ನಾವು ಇವರಿಗೆ ನೇಮಿಸಿದ್ದೇವೆ. अब इनकी ये मेरा छोटा भाई यानी मेरी मौसी का बेटा है और उनकी पत्नी है शशि और सुगंधी. ये हमारे पूर्वजों के स्थान पर खड़े होकर उन्होंने हमारी पूजा करवाई है. तो उनकी आज पाद पूजा हो रही है, पैरों के चरणों की पूजा हो रही है. इसके लिए वो थोड़ा झिझक रहे हैं क्योंकि वो मेरे भाई से छोटे हैं और ಸ್ವಲ್ಪ ಅಂಜುತ್ತಾ ಇದ್ದಾರೆ. ಯಾಕಂದರೆ ಅವರು ನಮ್ಮ ಅಣ್ಣನಕ್ಕಿಂತ ಚಿಕ್ಕವರು. ಆದರೆ ಹಿಂದೆ ಅವರು ಹಿರಿಯರ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ. ನಮ್ಮ ಅಮ್ಮ ಮತ್ತು ನಮ್ಮ ಪೂರ್ವಜರ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮನ್ನು ಪೂಜೆನ ನಡೆಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ಈಗ ಅವರು ನಮ್ಮ ಹಿರಿಯರ ಸ್ಥಾನದಲ್ಲಿದ್ದಾರೆ. ಆದರೂ ಕೂಡ ನಮ್ಮ ಸಂಸ್ಕೃತಿ ಪ್ರಕಾರ ಅವರಿಗೆ ಸ್ವಲ್ಪ ಬೇಜಾರಾಗ್ತಾಯಿದೆ, ಅಣ್ಣ ಅವ್ರ ಪಾದ ಪೂಜೆ ಅಥವಾ ಚರಣ ಪೂಜೆ ಮಾಡ್ತಾ ಇದ್ದಾರೆ ಅಂತ. ಅದಕ್ಕಾಗಿ ಅವ್ರು ಪದೇ ಪದೇ ವಿಚಾರ ಮಾಡ್ತಾ ಇದ್ದಾರೆ. ಇದೇ ನಮ್ಮ ಸಂಸ್ಕೃತಿ. ಇಲ್ಲೇ ನಾವು ಎಲ್ಲರಿಗೂ ಆ ಶ್ರೇಷ್ಠ ಸ್ಥಾನದಲ್ಲೇ ಇಡುತ್ತೇವೆ. ಈಗ ಅವರು ಶಶಿ ನಮ್ಮ ತಮ್ಮ ನಮ್ಮ ಅಣ್ಣನಿಗೆ ಆಶೀರ್ವಾದ ಕೊಡುವವರು. ನಮ್ಮ ತಂದೆ ತಾಯಿ ಜಾಗದಲ್ಲಿ ನಿಂತ್ಕೊಂಡು. ಅದಕ್ಕಾಗಿ ಹಿಂದೆ ಇವ್ರದ್ದು ಪಾದ ಪೂಜೆ ಆಗ್ತಾ ಇದೆ. ಆದರೆ ಅವರ ಮುಖದಲ್ಲಿ, ಅವರ ಹೆಂಡತಿ ಮುಖದಲ್ಲಿ ಸ್ವಲ್ಪ ಅಂಜಿಕೆ ಕಾಣಿಸ್ತಾ ಇದೆ. ಅದಕ್ಕಾಗಿ ಅವ್ರು ಪದೇ ಪದೇ ಅವರು ಕೂಡ ಕೈ ಮುಕ್ಕೊಳ್ತಾರೆ. ಅವ್ರು ಹೇಗಾದರೂ ಪೂಜೆ ಮುಗಿಸಿದ್ರು. ಈಗ ಇವರು ಹಾಗೆ ಪೂಜೆ ಮಾಡಿಸ್ಕೊಳ್ಲಿಕ್ಕೆ ಬಂದರು. ಆದರೆ ಅವ್ರ ಮುಖದಲ್ಲೂ ಸ್ವಲ್ಪ ಅಂಜಿಕೆ ಕಾಣಿಸ್ತಾ ಇದೆ. ಯಾಕಂದರೆ ನಮ್ಮ ಅಣ್ಣ ಅವ್ರಿಗಿಂತ ವಯಸ್ಸಿನಲ್ಲಿ ಹಿರಿಯವರು. ಆದರೆ ಹಿಂದೆ ಹಿರಿಯವ್ರ ಜಾಗದಲ್ಲಿ ಇವ್ರು ನಿಂತಿದ್ದಾರೆ. ನಮ್ಮ ತಾಯಿ ಜಾಗದಲ್ಲಿ, ನಮ್ಮ ತಂದೆ ಜಾಗದಲ್ಲಿ ಇವರಿಬ್ಬರು ನಿಂತಿದ್ದಾರೆ. ಅದಕ್ಕಾಗಿ ಅವ್ರ ಚರಣ ಪೂಜೆ ಎಲ್ಲ ಆಗ್ತಾಯಿದೆ. ಆಶೀರ್ವಾದ ಕೊಡ್ತಾರೆ. ಆಶೀರ್ವಾದ ಕೊಟ್ಟರು ಸ್ವಲ್ಪ ಹಂಚ್ತಾನೂ ಇದ್ದಾರೆ.
ಮತ್ತು ಅವ್ರು ಪಾದ ಪೂಜೆ ಮಾಡ್ತಾಯಿದ್ದಾರೆ, ಅದಕ್ಕಾಗೂ ಹಂಚ್ತಾ ಇದ್ದಾರೆ. ಯಾಕಂದರೆ ವಯಸ್ಸಲ್ಲಿ ಅವ್ರು ಚಿಕ್ಕವರು, ಆದರೆ ಅವರು ಹಿಂದೆ ಹಿರಿಯೋರ ಜಾಗದಲ್ಲಿ ನಿಂತಿದ್ದಾರೆ. ಅದಕ್ಕಾಗಿ ಅದು ಅಂಜುವ ವಿಷಯ ಅಲ್ಲ, ಆದರೆ ನಮ್ಮ ಸಂಸ್ಕೃತಿನೇ ಹಾಗಿದೆ. ಎಲ್ಲರೂ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡ್ತಾರೆ. ಹೀಗಾಗಿ ಶಶಿ ಮತ್ತು ಸುಗಂಧಿನೂ ಕೂಡ ಸ್ವಲ್ಪ ಹಂಚ್ತಾ ಇದ್ದಾರೆ. ಹಿರಿಯೋರ ಹತ್ರ ಕಾಲು ಹಿಡಿಸ್ಕೋಬೇಕಾಗ್ತಾ ಇದೆ ಅಂತ. ये थोड़ा शर्मा रहे हैं, झिझक रहे हैं, क्योंकि मेरा भाई बड़ा भाई है, इसलिए वो झिझक रहे हैं कि हमें उनसे, अपने बड़े भाई से चरण स्पर्श कराना पड़ रहा है। पर आज के दिन ये हमारे पूर्वजों के जगह पर खड़े हैं, इसलिए पितृ कहते हैं इनको, पितरों की जगह पर खड़े हैं, इसलिए इन्हें आज झिझकना नहीं है। पर ये हमारी कल्चर है, संस्कृति है, झिझकना ये हमें सिखाता है। पंडित जी मुझे भी कह रहे हैं कि पितरों को अर्पण कीजिए, तो हम पितृ पूजा कर रहे हैं। साथ में इनको पितरों की जगह बैठाकर अब हम खाना खिलाएंगे। पर ये दोनों थोड़ा झिझकते और शर्माते हुए लग रहे हैं, क्योंकि इनको लग रहा है कि हम छोटे हैं उम्र में। हाँ, ये बात सच है, पर ये आज हमारे लिए बड़े हैं, क्योंकि ये हमारे पितरों की जगह पर है। इसलिए पितरों की जगह पर ही इनको पहले खाना, और गाय को खाना खिलाया जाएगा, कौवे को भी डाला जाएगा। तो ये हमारी श्रुति और मेरा बेटा भरत है जो कि फ़ोटो निकाल रही है। ये मेरी छोटी भाभी है, नीलकंठ की पत्नी। ये मेरी बड़ी भाभी है, नयना, मेरे बड़े भाई की पत्नी। आज के दिन सब रिश्तेदार मिलते हैं, ऐसे संदर्भ में सब रिश्तेदार एक होते हैं। अब पंडित जी समझा रहे हैं मेरे भाई को. ಭಟ್ರು ನಮ್ಮ ಅಣ್ಣನಿಗೆ ತಿಳಿಸ್ತಾ ಇದ್ದಾರೆ, ನೀವು ಚೆನ್ನಾಗಿ ಊಟ ಮಾಡಿ ಅಂತ ಹೇಳಿ ಅವರಿಗೆ, ಹೊಟ್ಟೆ ತುಂಬ ಶಾಂತಿದಿಂದ ಊಟ ಮಾಡಿ ಅಂತ ಹೇಳಿ ಅಂತಾರೆ. पंडित जी समझा रहे हैं मेरे भाई को कि उनसे बोलो हाथ जोड़कर कि तुम अच्छी तरह पेट भर के शांति से खाना खाओ, किसी भी चीज़ की ज़रूरत हो तो ले लो, तो और संतुष्ट होकर जाओ. ಇಲ್ಲಿ ಅವ್ರು ತಿಳಿಸ್ತಾ ಇದ್ದಾರೆ, ನೀವು ಚೆನ್ನಾಗಿ ಶಾಂತಿಯಿಂದ ಊಟ ಮಾಡಿ ಸಂತುಷ್ಟರಾಗಿ ಹೋಗಬೇಕು. ನಮ್ಮ ಪಿತೃಗಳಿಗೆಲ್ಲ ಶಾಂತಿ ಸಿಗಬೇಕು, ನಮ್ಮ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗಬೇಕು, ವೈಕುಂಠಕ್ಕೆ ಅವರು ಸೇರಬೇಕು. ನಾನು ಅವ್ರ ಪೂಜೆ ಮಾಡ್ತಾಯಿದ್ದೇನೆ, ಅವ್ರ ಪಿತೃಗಳ ಜಾಗದಲ್ಲಿ ಇದ್ದಾರೆ, ಅದಕ್ಕಾಗಿ ನಾನು ಅವ್ರಿಗೆ ಹೂ ಮುಡಿಸ್ತಾ ಇದ್ದೇನೆ. ಅವ್ರು ಹೇಳ್ತಾರೆ ನನಗೆ ದೊಡ್ಡ ಹೂ ಮುಡಿಸು, ಅದಕ್ಕಾಗಿ ಅವರೇ ಮುಡ್ಕೊಂಡ್ರು. ನಾನು ಅವರಿಗೆ ಪೂಜೆ ಮಾಡಿದೆ, ಹೂದಿಂದ ಪೂಜೆ ಮಾಡಿದೆ. ನಮ್ಮ ಅಣ್ಣ ನನ್ನ ಹತ್ರ ಚೇಂಜ್ ಕೇಳ್ತಾ ಇದ್ದಾರೆ, ಭಟ್ರಿಗೆಲ್ಲ ಕೊಡಬೇಕಾಗ್ತದೆ, ನಾನು ಕೊಡ್ತಾ ಇದ್ದೇನೆ. ಚೇಂಜ್ ತೊಗೊಳ್ಲಿಕ್ಕೆ ಹೋದೆ. ಇವರೆಲ್ಲ ನಮ್ಮ ತಂಗಿ, ಇವರು ನಮ್ಮ ಅತ್ತೆ मीनाक्षी अंता, ये मेरी मामी है मीनाक्षी, और ये पूजा चल रही है. ये मेरे भैया भाभी को उन्होंने वस्त्र और पैसे और सब कुछ दिए, उसके बदले में वो भी उनको वापस करेंगे कुछ, तो इसलिए वो एक बांध रहे हैं दान लेने के लिए. ये तो एक छोटा सा तौलिया लिया है. ಇಲ್ಲೂ ಕೂಡ ನಮ್ಮ ಅಣ್ಣ ಅತ್ತಿಗೆ ಅವರಿಗೆಲ್ಲ ವಸ್ತ್ರದಿಂದೆಲ್ಲ ಅದು ಮಾಡಿದ್ರು. ಈಗ ಅವರು ಕೂಡ ಅವರಿಗೆ ಅಕ್ಕಿ ನಾಣ್ಯ ಎಲ್ಲ ಕುಟ್ಕೊಂಡು ಆಶೀರ್ವಾದ ಕೊಡ್ತಾರೆ ಪಿತೃಗಳು. ಹೀಗೆ ಎಲ್ಲ ಆಗ್ತದೆ. ಭಟ್ರು ತಿಳಿಸ್ತಾ ಇದ್ದಾರೆ ಹೇಗೆ ಮಾಡಬೇಕಂತ. ಆ ಪಿತೃಗಳು ಕೊಟ್ಟಿದ್ದನ್ನು ಅಲ್ಲೇ ಹಾಕ್ತಾಯಿದ್ದಾರೆ. ಹೀಗಾಗಿ ನಮ್ಮ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಕ್ಕುವುದು, ನಮ್ಮ ಪೂರ್ವಜರು ನಮ್ಮ ತಂದೆಯವರೆಲ್ಲರೂ ಆತ್ಮಕ್ಕೂ ಶಾಂತಿ ಸಿಕ್ಕುವುದು. ಅಲ್ಲೂ ನಮ್ಮ ಅಮ್ಮನ ಚಿತ್ರಕ್ಕೂ ಅವರು ಹಾಕಿದ್ರು. ಈಗ ನಮ್ಮ ಮನೆಯವರು ಹಾಕ್ತಾಯಿದ್ದಾರೆ ಅಕ್ಷತೆ, ಅವರು ನೀರು ಹಾಕಿದ್ರು ನಮ್ಮ ಅಣ್ಣ. ಹೀಗೆ ನಡೀತದೆ. अब मेरे पतिदेव आए हैं अक्षत डालने, और वो इसी तरह पूजा करेंगे और आत्मा की शांति के लिए प्रार्थना करेंगे. ये अब लास्ट कार्यक्रम है हमारी माँ का वैकुंठ जाने का. भगवान करे वो आराम से वैकुंठ जाएं. अगर उनको जन्म मिलना है तो मनुष्य जन्म ही मिले, स्त्री रूप ही मिले मेरे हिसाब से, क्योंकि उन्होंने बहुत सुख भोगा है, अच्छा जीवन रहा है. उन्होंने भी बहुत लोगों को किया है, उन्होंने बुज़ुर्गों की बहुत सेवा की है, बहुत अच्छे काम किए हैं. इसलिए उनको, जहाँ तक मेरा मानना है, मनुष्य जन्म ही मिलेगा, नहीं तो स्वर्ग लोक मिलेगा, वैकुंठ जाएंगे. जो भी हो अच्छा हो.
मैं भगवान से यही प्रार्थना करती हूँ ಏನೂ ಆಗಲಿ ನಮ್ಮಮ್ಮ ತಂದೆ ತಾಯಿಗೆ ಎಲ್ಲರಿಗೂ ಒಳ್ಳೆಯದೇ ಆಗಲಿ. ಯಾಕಂದರೆ ಈಗಂಕರ್ ಅವರು ಏನು ಕೆಲಸ ಮಾಡಿದ್ದಾರೆ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದೇ ಆಗ್ತದೆ ಅಂತ ನನಗನ್ನಿಸ್ತದೆ. ಅವ್ರ ಆತ್ಮಕ್ಕೆ